ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲ್ಲೂಕಿನ ಉಚ್ಚಂಗಿದುರ್ಗ ಗ್ರಾಮದ ಯಾತ್ರಿ ನಿವಾಸದ ಹತ್ತಿರ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ, ಉತ್ಸವಾಂಬ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿಗಳ ಕಾರ್ಯಾಲಯ, ಉಚ್ಚಂಗಿದುರ್ಗ ದಿನಾಂಕ ಜನವರಿ 31, 2026 ರಿಂದ ದಿನಾಂಕ ಫೆಬ್ರವರಿ 2, 2026 ರವರೆಗೆ 3 ದಿನಗಳ ಕಾಲ ನಡೆಯುವ ಭರತ ಹುಣ್ಣಿಮೆ ಜಾತ್ರೆ ಪ್ರಯುಕ್ತ ಪೂರ್ವಭಾವಿ ಸಭೆ ನಡೆಸಲಾಯಿತು. ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ಕವಿತಾ ಎಸ್. ಮನ್ನಿಕೇರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಈ ಜಾತ್ರೆಗೆ ಹೊರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಬರುವುದರಿಂದ 3 ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಸಾರಿಗೆ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛತೆ ಹಾಗೂ ನೈರ್ಮಲೀಕರಣ, ಆರೋಗ್ಯ ಇಲಾಖೆ, ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ, ನಿರಂತರ ವಿದ್ಯುತ್, ಅಗ್ನಿಶಾಮಕ, ಆಂಬ್ಯುಲೆನ್ಸ್ ಸೇವೆ, ದೇವದಾಸಿ ಮುತ್ತು ಕಟ್ಟುವ ನಿರ್ಮೂಲನೆ, ರಸ್ತೆಗಳ ದುರಸ್ತಿ, ಪ್ರಚಾರದ ವ್ಯವಸ್ಥೆ ಮಾಡುವ ಬಗ್ಗೆ, ಜಾನುವಾರು ಆರೋಗ್ಯ ಸೇವೆ ವ್ಯವಸ್ಥೆ, ದೇವಸ್ಥಾನದ ಕಾಮಗಾರಿಗಳ ಪ್ರಗತಿ ಬಗ್ಗೆ, ಅಗತ್ಯ ತಕ್ಕಂತೆ ಗೃಹ ರಕ್ಷಕ ಸೇವಾದಳ, ದೇವಸ್ಥಾನಕ್ಕೆ ಬರುವ ದಾರಿಯಲ್ಲಿ ಆನೆಹೊಂಡದ ಹತ್ತಿರ ಹಾಗೂ ಅಕ್ಕಪಕ್ಕದ ಅಂಗಡಿಗಳನ್ನು ತೆರವುಗೊಳಿಸುವುದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಇದು ನಿಮ್ಮ ಊರಿನ ಜಾತ್ರೆ, ಇದಕ್ಕೆ ನಮ್ಮ ಜೊತೆ ನೀವು ಸಹಕಾರ ನೀಡಿ ಕೈ ಜೋಡಿಸಿ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಡಿವೈಎಸ್ಪಿ ಸಂತೋಷ್ ಚೌಹಾಣ್ ಮಾತನಾಡಿ, ಈ ಜಾತ್ರೆಯು ಈ ಭಾಗದ ಅತಿ ದೊಡ್ಡ ಜಾತ್ರೆಯಾಗಿದ್ದು, ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆಗೊಳಿಸಲಾಗುವುದು. 4 ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗುವುದು. ದೇವಸ್ಥಾನಕ್ಕೆ 2 ಕಡೆಯಿಂದ ಭಕ್ತರು ಬರುವುದರಿಂದ ಆ ಸ್ಥಳದಲ್ಲಿ ಶಾಮಿಯಾನ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. 4 ಕಡೆ ಚೆಕ್ ಪೋಸ್ಟ್ಗಳನ್ನು ನಿಯೋಜನೆಗೊಳಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಟಿ. ಸುರೇಶ್ ಕುಮಾರ್, ಧಾರ್ಮಿಕ ದತ್ತಿ ಇಲಾಖೆಯ ಉಪವಿಭಾಗಾಧಿಕಾರಿ ಸವಿತಾ, ತಹಸೀಲ್ದಾರ್ ಗಿರೀಶ್ ಬಾಬು, ಕಾರ್ಯನಿರ್ವಹಣಾಧಿಕಾರಿ ವೈ. ಎಚ್. ಚಂದ್ರಶೇಖರ್, ಸಿಪಿಐ ಮಹಾಂತೇಶ್ ಸಜ್ಜನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಟಿ. ಗೀತಾ ಕುಮಾರ್, ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ, ಸಿಡಿಪಿಒ ಅಶೋಕ್, ಟಿಎಚ್ಒ ಪೃಥ್ವಿ, ಪಿಎಸ್ಐ ವಿಜಯಕೃಷ್ಣ, ಮುಖಂಡರಾದ ಶಿವಕುಮಾರ್ ಸ್ವಾಮಿ, ಪ್ರಧಾನ ಅರ್ಚಕ ಹುಚ್ಚಪ್ಪರ ಜಯಣ್ಣ, ಮಂಜುನಾಥ್ ಗೌಡ್ರು, ಕಾರ್ಯನಿರ್ವಹಣಾಧಿಕಾರಿ ಮಲ್ಲಪ್ಪ, ಟಿವಿ ಕೆಂಚಪ್ಪ, ಪಿಡಿಒ ಶಿವಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರು, ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್ ಅರಸಿಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಜನ ಸ್ವಲ್ಪ ತಲೆ ಸುತ್ತ ಬೀಳೋದು ಅಥವಾ ಅದು ಇದು ಆಗ್ಬೋದು. ಸೊ ನೀವೆಲ್ಲ ಒಂದ್ ಸ್ವಲ್ಪ ಅದನ್ನ ಜಾಗ್ರತೆ ವಹಿಸ್ಬೇಕು. ಆಮೇಲೆ ಕುಡಿಯೋ ನೀರಾಗಿರ್ಬೋದು, ಆಹಾರ ನೀವೇನ್ ಕೊಡ್ತೀರಿ ಅದೊಂದ್ ಸ್ವಲ್ಪ ಟೆಸ್ಟಿಂಗ್ ಮಾಡಿಸ್ಬೇಕು ಫುಡ್ ಸೇಫ್ಟಿ ಆಫೀಸರ್ ಇಂದ. ಆಮೇಲೆ ಡ್ರಿಂಕಿಂಗ್ ವಾಟರ್ ಒಂದ್ ಸ್ವಲ್ಪ ಟೆಸ್ಟಿಂಗ್ ಕಳಿಸಿ ಯೋಗ್ಯವಿದೆಯೋ ಇಲ್ವೋ ಕುಡಿಯೋದಕ್ಕೆ ಅಂತ ಚೆಕ್ ಮಾಡ್ತೀವಿ. ಸೋರ್ಸ್ ಆಫ್ ವಾಟರ್ ಇಲ್ಲಿಂದ ಬರುತ್ತೆ, ಅಲ್ಲಿ ಒಂದು ಸ್ಯಾಂಪಲ್ ಒಂದು ವೀಕ್ ಇಂದ ಶುರು ಮಾಡ್ತೀವಿ ಮೇಡಮ್. ಓಕೆ, ಸ್ಯಾಂಪಲ್ ಟೆಸ್ಟ್ ಮಾಡಿಬಿಟ್ಟು ನಾವು ಆಮೇಲೆ ಅದನ್ನ ಮುಂದೆ ಕ್ರಮ ಮಾಡ್ತೀವಿ. ಓಕೆ, ಫೈನ್. ಅದನ್ನು ಕೂಡ ಟೆಸ್ಟಿಂಗ್ ಕಳಿಸಿ ರಿಪೋರ್ಟ್ ತಗೊಂಡೆ ಅವರಿಗೆ ಸರಬರಾಜು ಮಾಡಕ್ಕೆ ಹೇಳ್ತೀವಿ. ಗುಡ್ಡದ ಮೇಲ್ಗಡೆ ಒಂದಿದೆ ಮೇಡಮ್, ಈ ಕಡೆ ಆಲಮ್ ತೋಟದಲ್ಲಿ ಒಂದಿದೆ ಮೇಡಮ್, ಪ್ರೈವೇಟ್ನವ್ರು ಹಾಕಿರ್ತಕ್ಕಂಥದ್ದು. ಅದರಿಂದ ನೀರು ಜಾಸ್ತಿ ಕುಡಿಯೋ ನೀರು ಸರಬರಾಜು ಆಗುತ್ತೆ ಮೇಡಮ್. ಅದನ್ನು ಟೆಸ್ಟ್ ಮಾಡಿದ್ಮೇಲೆ ಸರಬರಾಜು ಮಾಡಲಿಕ್ಕೆ ಇದು ಮಾಡ್ತೀವಿ. ಆಮೇಲೆ ಜನ ನಡ್ಕೊಂಡು ಹೋಗ್ತಾರಲ್ಲ, ಅಲ್ಲಲ್ಲಿ ಮಧ್ಯ ಸ್ವಲ್ಪ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಟ್ಯಾಂಕರ್ ಮೂಲಕ. ಸರಿ ಮೇಡಮ್, ಓಕೆ. ಅಲ್ಲ ಆಮೇಲೆ ನಾನು